कर्नाटका गुलबर्गा शहर के सेंट्रल बस स्टैंड से गुलबर्गा एयरपोर्ट तक आवाम को जाने के लिए केकेआरटीसी के चेयरमैन MY अरुण कुमार पाटिल ने बस को हरी झंडी दिखाकर बस सर्विस का किया आगाज। मीडिया से बात करते हुए अरुण कुमार पाटिल ने तफसील बयान फरमाई। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज। ವೈಡ್ ಪಬ್ಲಿಸಿಟಿ ಕೊಡಬೇಕು ನಾಳೆ ಎಲ್ಲರಿಗೆ ಹೆಲ್ಪ್ ಆಗಪ್ಲೆ सबको मेरा नमस्कार। कलबुर्गी सिटीज़न को आज बहुत खुशी का बात है क्योंकि बहुत दिन से बेंगलुरु गुलबर्गा कलबुर्गी बेंगलुरु जो एरोप्लेन का स्थगित हुआ था, अब फिर कल से हम 10 तारीख से कलबुर्गी नगर से फिर बेंगलुरु एरोप्लेन स्टार्ट हुआ है। इसके लिए हम गुलबर्गा सिटी बस स्टैंड से एक सिटी बस हम सेवा स्टार्ट करे हैं। इसका ये बहुत ही अच्छा सेवा रहेगा क्योंकि गुलबर्गा से एयरपोर्ट सिटी से मिनिमम 18 किलोमीटर्स होता है। अभी हम कार लेके गए तो बहुत ज़्यादा पैसा लगता है, अभी बस से गए तो हमारे सिटीजन को बहुत कम ही टिकट में जाते बोल के इसका पूरा सदुपयोग हमारे लोग लेना बोल के मैं मनवी करता हूँ। सर स्पेशल बस है सिर्फ डेली सिटी बस है, रेगुलर बस है, सिटी बस है, नया बस है। यही टाइमिंग क्या रहेगा सर बस का? सुबह में 6 बजे यहाँ से निकलता है, वहाँ से एरोप्लेन आने के बाद फिर 20 मिनट्स पूरे बाहर आने के लिए उनका बैगेज वो पूरा लेके आने तक हमारा बस वेट करता है। सर ये बस सिर्फ एयरपोर्ट के लिए रहेगी या नहीं? एयरपोर्ट के लिए रहेगा। एयरपोर्ट के सेवा होने के बाद फिर वो अलग रूट पे वो बस चलेगा। ನಮ್ಮ ಸಾರ್ವಜನಿಕರಿಗೆ ಏರ್ಪೋರ್ಟ್ ಹೋಗುವಂಥ ಒಂದು ಸೌಲಭ್ಯ ಕಲ್ಪಿಸಲು ಸಲುವಾಗಿ ದಿನನಿತ್ಯ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು ಬೆಳಗ್ಗೆ 6 ಗಂಟೆ ಇಲ್ಲಿಂದ ನಮ್ಮ ಬಸ್ಸನ್ನು ಹೊರಟು ತಿಮ್ಮಾಪುರಿ ಸರ್ಕಲ್ಲು ಹಾಗೂ ವಲ್ಲಭಾಯಿ ಸರ್ಕಲ್ ಹಾಗೂ ರೈಲ್ವೆ ಸ್ಟೇಷನ್ನು ಹಾಗೂ ಅನ್ನಪೂರ್ಣ ಕ್ರಾಸು ಈ ರೀತಿ ನಾವು ಬಸ್ ಸೇವೆಯನ್ನು ಏರ್ಪೋರ್ಟ್ಗೆ ದಿನಾಲೂ ಸೇವೆ ಒದಗಿಸ್ತಾ ಇದ್ದು ಇದರ ಸದುಪಯೋಗ ಎಲ್ಲರೂ ಏರ್ಪೋರ್ಟಿಗೆ ಹೋಗುವಂಥ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು। ಅನೇಕರು ಇವತ್ತೊಂದು ದಿವಸ ವಿಮಾನಕ್ಕೆ ಹೋಗುವಂಥವ್ರು ಅಷ್ಟೇ ಅಲ್ಲ, ಬರುವ ಯಾರು ರಿಸೀವ್ ಮಾಡುವ ಸಲುವಾಗಿ ಕೂಡ ಅನೇಕರು ಏರ್ಪೋರ್ಟಿಗೆ ಹೋಗ್ತಾ ಇರ್ತಾರೆ। ಇದು ಬಹಳ ಕಮ್ಮಿ ಟಿಕೆಟಲ್ಲಿ ನಾವು ಪ್ರಯಾಣಿಸ್ತೀವಿ। ಇವತ್ತು ಕಾರು ಜೀಪ್ ತೊಗೊಂಡು ಹೋಗಬೇಕಾದ್ರೆ ಭಾಳಷ್ಟು ವೆಚ್ಚ ಆಗೋದ್ರಿಂದ ಇಲ್ಲಿ ನಮಗೆ ಭಾಳಷ್ಟು ಉಳಿತಾಯ, ನಮ್ಮ ನಾಗರಿಕರಿಗೆ ಭಾಳಷ್ಟು ಉಳಿತಾಯ ಆಗೋದ್ರಿಂದ ಒಳ್ಳೆ ಸುಸಜ್ಜಿತ ಬಸ್ಸನ್ನು, ಒಂದು ಹೊಸ ಸಿಟಿ ಬಸ್ಸನ್ನು ಈ ಸೇವೆಯಲ್ಲಿ ನಾವು ಒದಗಿಸಿದ್ದೀವಿ। ಇದರ ಸದುಪಯೋಗ ತಾವೆಲ್ಲರೂ ಪಡಿಬೇಕು ಅಂಥೇಳಿ ನಮ್ಮ ಮನವಿ ಇದೆ। ನಮ್ಮೆಲ್ಲ ಅಧಿಕಾರಿಗಳು ಈಗಾಗಲೇ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು ನಮ್ಮ DC1 ಆಗಿರುವ ಮಾನ್ಯ ಗಂಗಾಧರ್ ಆಗಿರ್ಬೋದು, DC2 ಆಗಿರುವ ನಮ್ಮ ಬಸವಂತಪ್ಪ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ
ದಕ್ಷಿಣ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಬರಬೇಕಾಗಿತ್ತು, ಹಾಗೂ ಉತ್ತರ ಶಾಸಕರಾಗಿದ್ದ ಮಾನ್ಯ ಕನೀಸ್ ಫಾತಿಮಾ ಮೇಡಮ್ ಅವರು ಬರಬೇಕಾಗಿತ್ತು. ಕಾರಣಾಂತರ ಅದು ಬೇರೆ ಒಂದು ಮೀಟಿಂಗ್ ಇರೋದರಿಂದ ಬೆಂಗಳೂರು ಹೋಗಿದ್ದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅವರು ನಮಗೆ ಹೇಳಿದ್ದಾರೆ, ಶುಭ ಕೋರಿದ್ದಾರೆ, ಒಳ್ಳೆಯ ಸೇವೆಯನ್ನು 5:30 ಪ್ರಯತ್ನ ಮಾಡೋಣ. ಹೊಸದಾಗಿದೆ, ಏನಾದರೂ ಮತ್ತೆ ಸ್ವಲ್ಪ ಅರ್ಲಿ ಬೇಕು ಅಂತಂದ್ರು ನಮ್ಮ ಅಧಿಕಾರಿಗಳದ್ದು ಈಗಾಗಲೇ ಸರ್ವೆ ಮಾಡಿದ್ದಾರೆ. ಬಸ್ ಎಷ್ಟೊತ್ತಿಗೆ ತಲುಪುತ್ತೆ, ಎಷ್ಟೊತ್ತಿಗೆ ಅಲ್ಲಿಂದ ಇಲ್ಲಿ ಬರುತ್ತೆ, ಎಲ್ಲ ರೀತಿಯಲ್ಲೂ ಸರ್ವೆ ಮಾಡಿದ್ದಾರೆ. ಮತ್ತೇನಾದರೂ ಸ್ವಲ್ಪ ಬೇಡಿಕೆ ವ್ಯತ್ಯಾಸ ಕಂಡು ಟೈಮಿಂಗ್ನಲ್ಲಿ ಚೇಂಜಸ್ ಬೇಕಂದ್ರೂ ಮಾಡೇ ಮಾಡ್ತೀವಿ. ರೆಗ್ಯುಲರ್ ಫೇರ್ ಇರುತ್ತೆ ಇಲ್ಲ ಸ್ಪೆಷಲ್ ಫೇರ್ ಏನಾದರೂ? ಇಲ್ಲ, ರೆಗ್ಯುಲರ್ ಫೇರ್. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Vednakapur, near Gaushavali Dargah, KGF, Karnataka. Contact details: 9483444290, 9480107826.